ವೀಕ್ಷಕರೇ, ಇವತ್ತಿನ ಸಂಜೀವಿನಿ ಸಂಕಲ್ಪದಲ್ಲಿ ವಿಶೇಷವಾಗಿ ನಾವು ಮರಗೆಣಸನ್ನು ನೋಡ್ತಾ ಇದ್ದೇವೆ. ಮರಗೆಣಸು ಇದು ಬಹಳ ವಿಶೇಷವಾದಂತಹ ಗೆಣಸು. ಸಿಹಿ ಗೆಣಸು, ಮರಗೆಣಸು ಇವೆಲ್ಲ ನಮ್ಮ ದೇಹಕ್ಕೆ ಬೇಕು. ಆಗಾಗ ತಿನ್ನುತ್ತಾ ಇದ್ರೆ ಅದರಿಂದ ಸಾಕಷ್ಟು ಪ್ರಯೋಜನ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಸಂಜೀವಿನಿ ರೂಪದಲ್ಲಿ ತಿನ್ನಬೇಕು ಅಂದ್ರೆ ನಾವು ಬೇಯಿಸ್ಕೊಂಡು ಸಾಕಷ್ಟು ತಿಂದ್ಬಿಡುವುದಲ್ಲ, ಅದನ್ನ ನಾವು ಔಷಧದ ರೂಪದಲ್ಲಿ ತಗೊಂಡಾಗ ಅಥವಾ ಒಂದೆರಡು ಗೆಣಸನ್ನು ತಿಂದಾಗ ನಮಗೇನೂ ಆಗಲ್ಲ, ಆಯ್ತಾ. ಹೊಟ್ಟೆ ತುಂಬ ಅದನ್ನೇ ತಿನ್ಬಿಟ್ರೆ ಏನಾದ್ರು ಗ್ಯಾಸ್ಟ್ರಿಕ್ ಜಾಸ್ತಿ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಒಟ್ಟಾರೆ ಗೆಣಸನ್ನು ನಾವು ಬಳಸುವುದರಿಂದ ಸಾಕಷ್ಟು ಪ್ರಯೋಜನ. ನಿಮಗೆ ಗೊತ್ತಿರಬಹುದು, ಹಿಂದೆಲ್ಲ ಋಷಿಮುನಿಗಳ ಕಾಲದಲ್ಲಿ ಅನ್ನ ಇತ್ಯಾದಿಗಳೆಲ್ಲ ಇತ್ತಿಲ್ಲ, ಕಡಿಮೆ. ಅಲ್ಲಿ ಏನಿದ್ರು ಗೆಡ್ಡೆ ಗೆಣಸನ್ನು ತಿನ್ಕೊಂಡೇ ಅನುಷ್ಠಾನವನ್ನು ಮಾಡ್ತಾ ಇದ್ರು ಋಷಿಮುನಿಗಳು. ಅಷ್ಟೆಲ್ಲ ತಪಶಕ್ತಿ ಹೇಗೆ ಬರ್ತಿತ್ತು ಅವರಿಗೆ ಅಂತಂದ್ರೆ ಈ ಗೆಡ್ಡೆ ಗೆಣಸಿನ ಪ್ರಭಾವದಿಂದ. ಕಂದ ಮೂಲ ಫಲ ಅಂತ ಹೇಳ್ತಾರೆ ಇದಕ್ಕೆ. ಕಂದ ಮೂಲ ಫಲ ಅಂತಂದ್ರೆ ಮೂಲ ಫಲ, ಭೂಮಿಯ ಒಳಭಾಗದಲ್ಲಿ ಬೆಳೆಯುವಂತಹ ವಿಶೇಷವಾದಂತಹ ಫಲಕ್ಕೆ ಕಂದ ಮೂಲ ಫಲಗಳು. ಇವುಗಳನ್ನು ಸ್ವೀಕಾರ ಮಾಡಿ ತಿಂದು ಇದನ್ನು ಸುಟ್ಟುಕೊಂಡು ತಿಂದರೆ ಅಥವಾ ಬೆಲ್ಲದ ಜೊತೆಯಲ್ಲಿ ತಿಂದರೆ ಅಥವಾ ಇದನ್ನು ಸಾಂಬಾರು ಮಾಡಿ ಉಪಯೋಗಿಸಿದರೆ ಅಥವಾ ಇದನ್ನು ಹಸಿ ಅಥವಾ ಸಾಸಿವೆ ಇತ್ಯಾದಿಗಳಿಂದ ಮಾಡಿ ಉಪಯೋಗಿಸಿದರೆ ಅಥವಾ ಇದನ್ನು ವಿಶೇಷವಾಗಿ ನೀವು ಚಿಪ್ಸು ಮಾಡ್ಕೊಳ್ಬಹುದು. ಮಧ್ಯಂತರದ ಚಹಾ ಕುಡಿಯುವಾಗ ಒಂದು ನಿಮಗೆ ಹಲ್ಲಿನ ರುಚಿಗಾಗಿ ಚಿಪ್ಸ್ ಇತ್ಯಾದಿಗಳನ್ನು ಮಾಡಿಕೊಂಡಲ್ಲಿ ಇದು ಸಾಕಷ್ಟು ಪ್ರಯೋಜನವನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ದೇಹಕ್ಕೆ ತೂಕವನ್ನು ಕೊಡ್ತದೆ, ಸತ್ವವನ್ನು ಕೊಡ್ತದೆ. ಹಾಗಂತ ದೇಹಕ್ಕೆ ಬಲವನ್ನು ಕೊಡೋದಿಲ್ಲ, ಬಲವನ್ನು ಕ್ಷೀಣ ಮಾಡ್ತದೆ. ಹೃದಯಕ್ಕೆ ಅತ್ಯಂತ ಉಪಕೃತವಾಗಿರ್ತಕ್ಕಂಥದ್ದು. ಹೃದಯಕ್ಕೆ ಅತ್ಯಂತ ಉಪಕೃತವಾಗಿದೆ. ಜೊತೆಯಲ್ಲಿ ನಮ್ಮ ಅಂತರ್ಭಾಗದಲ್ಲಿ, ಹೊಟ್ಟೆಯ ಒಳಭಾಗದಲ್ಲಿ ಊತ ಇತ್ಯಾದಿಗಳೇನಾದರೂ ಇದ್ರೆ ಅದನ್ನ ಕ್ಷಯಿಸುವಂತಹ ಗುಣ ಇರತಕ್ಕಂತಹದ್ದು, ಅಂದ್ರೆ ಸಮ ಮಾಡುವಂತಹ ಒಂದು ವಿಶೇಷವಾದಂತಹ ಗುಣಲಕ್ಷಣಗಳಿದ್ದಾವೆ. ಜೀರ್ಣಕ್ರಿಯೆಯನ್ನು ಹೆಚ್ಚಿಸ್ತದೆ, ಮಧುಮೇಹವನ್ನ ಸರಿಸಮಾನವಾಗಿ ಮಾಡಿಟ್ಟುಕೊಳ್ಳುವಂತಹ ಒಂದು ಗುಣಲಕ್ಷಣಗಳು. ನಾವು ತಿನ್ನುವಾಗ ಯೋಚನೆ ಮಾಡ್ತೇವೆ, ಇದು ಯಾಕಪ್ಪ, ಇದಕ್ಕಿಂತ ನಮಗೆ ತರಕಾರಿ ಬೇರೆ ಇಲ್ವಾ ಅಂತ ಹಿಂಗೆ ಕಾಣ್ಬೋದು. ಆದರೆ ಇದು ತಿನ್ನುವುದರಿಂದ ಸಾಕಷ್ಟು ಪ್ರಯೋಜನ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಇದನ್ನು ಸ್ವಾಭಾವಿಕವಾಗಿ ಬೇಯಿಸಿಕೊಂಡು ಅಥವಾ ಸುಟ್ಟುಕೊಂಡು ಸಂದರ್ಭೋಚಿತವಾಗಿ ನಾವು ಯಾವುದಾದ್ರೂ ಸಿನಿಮಾ, ನಾಟಕ ಇತ್ಯಾದಿಗಳನ್ನು ನೋಡ್ತಾ ಧಾರಾವಾಹಿ ಇತ್ಯಾದಿಗಳನ್ನು ನೋಡ್ತಾ ಕೂತಾಗಲೂ ಸಹಿತವಾಗಿ ಬಾಯಿಯಲ್ಲಿ ಹಾಕ್ಕೊಂಡು ಮೆಲ್ತಾ ಇದ್ರೆ ಅಲ್ಲೂ ಚೆನ್ನಾಗಿ ಕಾಣಿಸ್ತದೆ, ಇಲ್ಲೂ ಚೆನ್ನಾಗಿ ಆಗ್ತದೆ. ಆದ್ದರಿಂದ ಬಹಳ ಉಪಕೃತವಾಗಿರತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಗೆಣಸಿನ ವಿಶೇಷತೆಯನ್ನು ನಾವು ಕಂಡುಕೊಳ್ತಾ ಇದ್ದೇವೆ. ಇಲ್ಲಿ ಚರ್ಮದ ಹೊದಿಕೆ ಸ್ವಲ್ಪ ಕಪ್ಪು ಕಪ್ಪಾಗಿರ್ತದೆ, ಇದನ್ನು ನಾವು ಸುಲಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು. ಇದನ್ನು ಕುಕ್ಕರ್ನಲ್ಲಿ ಬೇಯಿಸಿದಾಗ ಅದನ್ನು ಸುಲಿಲಿಕ್ಕೆ ಸುಲಭವಾಗಿ ಬರ್ತದೆ. ಅದನ್ನು ತೆಗೆದು ಅದನ್ನು ನಾವು ಸಣ್ಣದಾಗಿ ಅದನ್ನು ಕೊಚ್ಚಿ ಅಥವಾ ಹೆಚ್ಚಿ ಅದನ್ನು ನಾವೇನು ಮಾಡಬೇಕು ಅಂತಂದರೆ ಪಾಯಸವನ್ನು ಮಾಡಿದರೆ, ಪಾಯಸದ ಜೊತೆಯಲ್ಲಿ ಇದನ್ನು ಹಾಕ್ಕೊಂಡ್ರೆ ಬಹಳ ಅದ್ಭುತವಾದಂತಹ ರುಚಿ. ನೀವು ಹಾಲು ಕುಂಬಳಕಾಯಿ ಪಾಯಸವನ್ನು ತಿನ್ನು ನೋಡಿದ್ದೀರಿ, ಅದಕ್ಕಿಂತಲೂ ರುಚಿಕರವಾಗಿರ್ತಕ್ಕಂತಹದ್ದು, ಹಿತವಾಗಿರ್ತದೆ. ಹಲ್ಲಿಗೂ ಹಿತ, ನಾಲಿಗೆಗೆ ರುಚಿ, ದೇಹಕ್ಕೆ ತಂಪು, ಇದನ್ನೆಲ್ಲ ಕೊಡುವಂತಹ ವಿಶೇಷವಾದಂತಹ ಕಂದಮೂಲ ಫಲ. ನಾನು ಹೇಳಿದ್ನಲ್ಲ, ಮಕ್ಕಳಿಗೂ ಒಳ್ಳೆಯದು, ಜ್ಞಾಪಕ ಶಕ್ತಿಗೆ ಒಳ್ಳೆಯದು, ವಿದ್ಯಾಶಕ್ತಿಗೆ ಒಳ್ಳೆಯದು, ಬುದ್ಧಿಶಕ್ತಿಗೆ ಒಳ್ಳೆಯದು. ಅದಕ್ಕಿಂತಲೂ ವಿಶೇಷವಾಗಿ ಜ್ಞಾನ ಶಕ್ತಿಯನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ಋಷಿಮುನಿಗಳು ಸಹಿತವಾಗಿ ಉಪಯೋಗಿಸಿದಂತಹ ಅದ್ಭುತವಾಗಿರತಕ್ಕಂತಹ ಕಂದಮೂಲ ಫಲ, ಅರ್ಥಾತ್ ಭೂಮಿಯ ಒಳಭಾಗದಲ್ಲಿ ಬೆಳೆಯುವಂತಹ ವಿಶೇಷವಾದಂತಹ ಗೆಣಸು, ಮರಗೆಣಸು ಹೇಳುವಂತಹ ರೂಢಿ ಇರತಕ್ಕಂಥದ್ದು. ಜೊತೆಯಲ್ಲಿ ದೊಡ್ಡದಾದ ಕಡ್ಡಿಯ ರೂಪದಲ್ಲಿ ಮೇಲ್ಭಾಗದಲ್ಲಿ ಕಾಂಡವಾಗಿ ಅದರಲ್ಲಿ ಎಲೆಗಳು, ವಿಶೇಷವಾಗಿ ಅಗಲವಾದಂತಹ ಎಲೆಗಳು ಸಹಿತವಾಗಿ ಆಗ್ತದೆ. ಇದನ್ನೆಲ್ಲವನ್ನು ನಾವು ಉಪಯೋಗಿಸಿದಾಗ ಸಾಕಷ್ಟು ಪ್ರಯೋಜನವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆ ಇವತ್ತಿನ ಸಂಜೀವಿನಿ ಮರಗೆಣಸು ಉಪಯೋಗಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ, ಶುಭವಾಗುತ್ತೆ.